ಮಂಗಳೂರು ಕೃಷಿಕರ ಸಹಕಾರಿ ಸಂಘ ಮಂಗಳೂರು ಇವರಿಂದ ಕಾವು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಸಹಯೋಗದಲ್ಲಿ ಸಹಕಾರ ರತ್ನ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಇವರ ಸಹಕಾರದೊಂದಿಗೆ ಕಾವು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಆವರಣದಲ್ಲಿ ಅಡಿಕೆ ಖರೀದಿ ಕೇಂದ್ರದ ಉದ್ಘಾಟನೆ ನಡೆಯಲಿದೆ ಎಂದು ಮಾಸ್ ಲಿಮಿಟೆಡ್ನ ಅಧ್ಯಕ್ಷ ಕೆ ಸೀತಾರಾಮ್ ರೈ ಸವನೂರು ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಶಾಸಕ ಅಶೋಕ್ ಕುಮಾರ್ ರೈ ಅವರು ಅಡಿಕೆ ಕೇಂದ್ರವನ್ನ ಉದ್ಘಾಟಿಸಲಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನ ನಿರ್ದೇಶಕರಾದ ಶಶಿಕುಮಾರ್ ರೈ ಬಾಲ್ಲೊಟ್ಟು ಮತ್ತು ಎಸ್.ಬಿ. ಜಯರಾಮ್ ರೈ ಮತ್ತು ಅರಿಯಡ್ಕ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸಂತೋಷ ಮಣಿಯಾನಿ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ. ಖರೀದಿ ಮಾಡಿದ ಹೆಚ್ಚು ಅಡಿಕೆಗಳನ್ನ ಸಂಸ್ಕರಣೆ ಮಾಡುವ ಬಗ್ಗೆ ಈಗಾಗಲೇ ಇರುವಂತಹ ನಮ್ಮ ಸುಳ್ಯ ಶಾಖೆಯಲ್ಲಿ ಎಪಿಎಂಸಿ ಅವರಿಂದ ಒಂದು ಹೆಚ್ಚುವರಿ ಗೋದಾಮ್ ಪಡೆದು ಒಂದು ಸುಸಜ್ಜಿತ ಅಡಿಕೆ ಸಂಸ್ಕರಣೆ ವಿಭಾಗ ಅತಿ ಶೀಘ್ರದಲ್ಲಿ ಪ್ರಾರಂಭಿಸಲಿದ್ದೇವೆ ಎಂದು ಸೀತಾರಾಮ್ ರೈ ಸವನೂರು ಅವರು ಹೇಳಿದರು. ಅಡಿಕೆ ಖರೀದಿ ಕೇಂದ್ರ ಉದ್ಘಾಟನೆಯ ದಿನ ಮಾರುಕಟ್ಟೆ ದರಕ್ಕಿಂತ ಅಡಿಕೆ ಖರೀದಿಯಲ್ಲಿ ₹2 ಹೆಚ್ಚಳ ನೀಡಲಾಗುವುದು ಎಂದು ಕೆ ಸೀತಾರಾಮ್ ರೈ ಸವನೂರು ಅವರು ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಕಾವು ಸಿ ಬ್ಯಾಂಕ್ ಅಧ್ಯಕ್ಷ ನನ್ನ ಅಚ್ಯುತ ಮೂಡೆತ್ತಾಯಿ ಹಾಗೆಯೇ ಮಾಸ್ ಸಂಸ್ಥೆಯ ನಿರ್ದೇಶಕ ರಾಜಾರಾಮ್ ಶೆಟ್ಟಿ ಕೊಲ್ಪೆಗುತ್ತು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಟಿ ಮಹಾಬಲೇಶ್ವರ ಭಟ್, ಮುಖ್ಯ ಮಾರುಕಟ್ಟೆ ಅಧಿಕಾರಿ ಕೆಎಂ ಲೋಕೇಶ್ ಉಪಸ್ಥಿತರಿದ್ದರು. ಈ ಸಂಸ್ಥೆಯನ್ನು ವಾರಣಾಸಿ ಸುಬ್ರಾಯ ಭಟ್ರು ಮತ್ತು ಡಾಕ್ಟರ್ ರಾಜೇಂದ್ರ ಕುಮಾರ್ ನಾಯಕತ್ವದಲ್ಲಿ ನಾವು ಇದನ್ನು ಹುಟ್ಟುಹಾಕಿದ್ದೇವೆ. ಹುಟ್ಟುಹಾಕಿದ ನಂತರ ಪ್ರಥಮವಾಗಿ ಟಿ.ಜಿ. ರಾಜಾರಾಮ್ ಭಟ್ರು ಅಂತ ಹೇಳುವವರು 2 ಟರ್ಮು ಇದರ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಆ ನಂತರ ಅವರು ಬಿಟ್ಟ ನಂತರ ಶ್ರೀಧರ ಬಿಡೆಯವರು 1 ಟರ್ಮು ಮಾಡಿದ್ದಾರೆ. ಆ ನಂತರ ಭಾಸ್ಕರ್ ಕೋಟ್ಯಾನ್ರವರು 27/12/23 ಅಧ್ಯಕ್ಷರಾಗಿ ಈ ಸಂಸ್ಥೆಯನ್ನು ಮುಂದೆ ನಡೆಸಿಕೊಂಡು ಬಂದುಕೊಂಡ ಸಂಸ್ಥೆಯಲ್ಲಿ ಆಗ ನಮ್ಮ ಹತ್ರ ಒಂದು ಮೊನ್ನೆ 24ನೇ ಇಸ್ವಿಗೆ 167 ಕೋಟಿ ರೂಪಾಯಿಯ ವ್ಯವಹಾರವನ್ನು ನಮ್ಮ ಸಂಸ್ಥೆ ಮಾಡಿದೆ. 167 ಕೋಟಿ 23-24ರಲ್ಲಿ 10 ಖರೀದಿ ಕೇಂದ್ರಗಳು ನಮ್ಮಲ್ಲಿ ಉಪ್ಪಿನಂಗಡಿ, ಸವಣೂರು, ಸುಳ್ಯ, ಮಂಚಿ, ಅಜಕಾರು, ಗುರಾಯನಕೆರೆ, ಮಾನಂಜೆ, ಹಳ್ಳಿಹೊಳೆ, ಬೈಕಂಪಾಡಿ ಇಷ್ಟು ಕ್ಷೇತ್ರದಲ್ಲಿ ನಮ್ಮ ಇದೆಲ್ಲ ಇದ್ದು, ಬೆಳ್ಳಾರಿಯಲ್ಲಿ ಯಾವುದೇ ವ್ಯವಹಾರ ಕಡಿಮೆ ಇರುವುದರಿಂದ ಅದನ್ನು ಬಂದ್ ಮಾಡಿ ಈಗ ನಾವು ಅದನ್ನು ಕಾವಿನಲ್ಲಿ ಮಾಡತಕ್ಕಂಥ ವ್ಯವಸ್ಥೆಗೆ ಇಳಿದಿದ್ದೇವೆ. ಅದಕ್ಕೆ ನೀವೆಲ್ಲ ಸಹಕಾರ ಕೊಡಬೇಕು ಅಂತ ಹೇಳಿ ನಿಮ್ಮ ಇದರಲ್ಲಿ ನಾನು ಪ್ರೆಸ್ ಕಾನ್ಫರೆನ್ಸ್ ಅದರಲ್ಲಿ ಹೆಚ್ಚು ಇದು ಹಾಕಲಿಲ್ಲ. ನಾನು ಕೇವಲ ಕಾವಿಗೆ ಸಂಬಂಧಪಟ್ಟ ಹಾಗೆ ಮಾತ್ರ ಮಾಡಿ ನಾಳೆ 9ನೇ ತಾರೀಕು 10 ಗಂಟೆಗೆ ಅದನ್ನು ಉದ್ಘಾಟನೆ ಮಾಡುವಂಥದ್ದು. ಅಶೋಕ್ ಕುಮಾರ್ ರೈ ಅವರು ಉದ್ಘಾಟನೆ ಮಾಡ್ತಾರೆ. ಕೇಂದ್ರ ಬ್ಯಾಂಕಿನ ನಿರ್ದೇಶಕ ಶಶಿಕುಮಾರ್ ಬಾಲಿಯೊಟ್ಟು ಮತ್ತು ಎಸ್.ಬಿ. ಜಯರಾಮ್ ರೈ ಮತ್ತು ಅದು ಒಂದು ನೀವು ಸೇರಿಸಿಕೊಳ್ಬೇಕು. ಅರಿಯಡ್ಕ ಗ್ರಾಮ ಪಂಚಾಯತ್ನ ಅಧ್ಯಕ್ಷರ ಒಂದು ಹೆಸರು ಬಿಟ್ಟೋಗಿದೆ, ಅದನ್ನು ನಾವು ಸೇರಿಸಿಕೊಂಡಿದ್ದೇವೆ. ಸಂತೋಷ್ ಮಣಿಯಾಣಿಯವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾರೆ. ಇತ್ತೆ ಬನ್ನಿ. ಹಾಗೆ ನಮ್ಮ ಉದ್ದೇಶಗಳು ಮಾಸ ಸಂಸ್ಥೆಯನ್ನು ವ್ಯವಹಾರವನ್ನು ದ್ವಿಗುಣಗೊಳಿಸುವುದು, ಕಳೆದ ವರ್ಷದ ಸರಿ 2 ಪಾಲು ಮಾಡಬೇಕು ಅಂತ ಹೇಳುವಂಥದ್ದು. ಇನ್ನು 1-2 ಅಡಿಕೆ ಕೇಂದ್ರಗಳನ್ನು ನಮ್ಮ ಜಿಲ್ಲೆಯಲ್ಲಿ ತೆರೆಯುವಂಥದ್ದು. ಹೆಚ್ಚು ಈಗಾಗಲೇ ಇರುವ ಎಪಿಎಂ ಸುಳ್ಯದಲ್ಲಿ ನಮ್ಮದು ಒಂದು ಗಾರ್ಬ್ಲಿಂಗ್ ಸೆಂಟರ್ ಇದೆ, ಆದರೆ ಅದನ್ನು ನಾವು ಮುಚ್ಚಿದ್ದೆವು. ಈಗ ಏನಾಗಿದೆ ಅಂತೇಳಿ ಸುಳ್ಯ, ಪುತ್ತೂರು, ಕಡಬದ ಅಡಿಕೆ ಸುಮ್ಮನೆ ಬೈಕಂಪಾಡಿಗೆ ಹೋಗುವಂಥದ್ದು. ಬೈಕಂಪಾಡಿಯಲ್ಲಿ ಅದನ್ನು ರೆಕ ಮಾಡಿ ನಾವು ಪೂನಕ್ಕೆ ಕಳಿಸುವಂಥ ವ್ಯವಸ್ಥೆ. ಅದನ್ನು ಈಗ ಅರ್ಧವನ್ನು ನಾವು ಸುಳ್ಯದಲ್ಲಿ 2ನೇ ದೊಡ್ಡ ಶಾಖೆಯನ್ನಾಗಿ ಮಾಡಿ ಅಲ್ಲಿ ಗಾರ್ಬ್ಲಿಂಗ್ ಎಲ್ಲ ಮಾಡಬೇಕು ಅಂತ ಹೇಳುವಂಥ ವ್ಯವಸ್ಥೆಯನ್ನು ತಗೊಂಡಿದ್ದೇವೆ. ಮತ್ತು ಯುವಕರಿಗೆಲ್ಲ ಗ್ರ್ಯಾಜುಯೇಷನ್ ಆದ ಈ ಹುಡುಗರನ್ನು ಕೆಲವೊಂದು 10 ಹುಡುಗರನ್ನು ತಗೊಂಡು ಅವರಿಗೆ ಟ್ರೈನಿಂಗ್ ಕೊಟ್ಟು ಅಡಿಕೆ ಖರೀದಿಯನ್ನು ಹೇಗೆ ಮಾಡೋದು ಅಂತ ಹೇಳುವಂಥ ಕುರಿತು ಕೂಡ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಹಾಗೆ ನಾಳೆ 10ನೇ ತಾರೀಕಿನ ಇದನ್ನು ವ್ಯಾಪಾರ ಮಾಡುವಾಗ ನಿಮ್ಮ ಗಮನಕ್ಕೆ ತರುವುದು ಅಥವಾ ಹೊಸ ಖರೀದಿ ಆ ದಿನದ ಖರೀದಿದಾರರಿಗೆ ಆವತ್ತಿನ ರೇಟಿನ ಮೇಲೆ ₹2 ಹೆಚ್ಚಿಗೆ ನೀಡತಕ್ಕಂಥ ಒಂದು ಸಂತೋಷ ಸಮಾರಂಭವನ್ನು ಕೂಡ ನೀವು ಅದರಲ್ಲಿ ಮೆನ್ಷನ್ ಮಾಡಬೇಕು. ಯಾಕೆಂದರೆ ನಮಗೆ ಅವತ್ತು ಉದ್ಘಾಟನೆ ದಿವಸ ಆದಷ್ಟು ಹೆಚ್ಚು ಅಡಿಕೆ ಬಂದರೆ ನಮಗೂ ನಮ್ಮ ಸಂಸ್ಥೆಗೂ ಸಂತೋಷದ ವಿಚಾರ ಅಂತ ಹೇಳುತ್ತಾ, ಇನ್ನೇನಾದರೂ ಬೇರೆ ಏನು ವ್ಯವಸ್ಥೆಗಳಿಲ್ಲ. ಮುಂದೆ ನಿಮಗೇನಾದರೂ ಹೆಚ್ಚಾದರೆ ತಿಳಿಸ್ತೇವೆ. ಮತ್ತು ನಾಳೆಗೆ ಅಚ್ಯುತ ಮೂಡೆತ್ತಾಯರ ಆತಿಥ್ಯದಲ್ಲಿ ನಡೆಯುವ ಸಂಸ್ಥೆಗೆ ಅವತ್ತು ಸಭಾಧ್ಯಕ್ಷೆಯನ್ನು ಅಚ್ಯುತ ಮೂಡೆತ್ತಾಯರು ವಹಿಸ್ತಾರೆ. ಯಾಕೆಂದರೆ ಅವರು ಕಾವು ಸಿ ಎ ಬ್ಯಾಂಕಿನ ಅಧ್ಯಕ್ಷರು ಅವರಾಗಿರುವುದರಿಂದ ಅವರೇ ಅಧ್ಯಕ್ಷತೆ ವಹಿಸ್ತಾರೆ. ಮತ್ತು ನಾಳ್ದು ಕಾವಿಗೆ ಬಂದು ನೀವು ಹೆಚ್ಚಿನ ಪ್ರಚಾರ ಕೊಡಬೇಕು. ನೀವೆಲ್ಲ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತೀರಿ ಅಂದರೆ ನಿಮಗೆ ವಾಹನದ ಸೌಕರ್ಯವನ್ನು ಕೂಡ ಹೇಗೆ 10ನೇ ಕೇಂದ್ರ. ಯಾಕೆಂದರೆ 10 ಇತ್ತು, ಈಗ ಅದರಲ್ಲಿ ಬೆಳ್ಳಾರಿಯನ್ನು ಒಂದು ಸಮಾಪನ ಮಾಡಿದ್ದೇವೆ. 9 ಇರೋದು, ಈಗ ಒಂದು 10 ಮಾಡ್ತಾರೆ.